ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ಯನ್ ಕಲೆಕ್ಷನ್ಸ್. ನಾನಿವತ್ತು ಮೀಶೋದಲ್ಲಿ ಯಾವ ರೀತಿ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಮೀಶೋ ಅಪ್ಲಿಕೇಶನ್ ಓಪನ್ ಮಾಡಿ ಸಪ್ಲೈಯರ್ ಹಬ್ಗೆ ಓಪನ್ ಮಾಡಬೇಕಾಗತ್ತೆ. ಅದರಲ್ಲಿ ನಿಮಗೆ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅದರಲ್ಲಿ ನೀವು ಡೈರೆಕ್ಟ್ ಇನ್ವೆಂಟರಿಗೆ ಹೋಗಬೇಕಾಗತ್ತೆ. ಇನ್ವೆಂಟರಿಯಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೀವು ಯಾವ ಪ್ರಾಡಕ್ಟ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಆ ಪ್ರಾಡಕ್ಟ್ನ ಸೇಮ್ ಇಲ್ಲೆಲ್ಲ ಲೀಸ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಸ್ಯಾರಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸೊ ಅದರಿಂದ ಸ್ಯಾರಿದು ತೊಗೊತಾ ಇದ್ದೀನಿ. ಇಲ್ಲಿ ಗ್ಯಾಲರಿಯಲ್ಲಿ ಹೋಗಿಬಿಟ್ಟು ನೀವು ತೊಗೊಂಡಿರೋ ಚೆನ್ನಾಗಿ ಕ್ಲಿಕ್ ಮಾಡಿರ್ತಕ್ಕಂಥ ಒಂದು 4 ಫೋಟೋಸ್ನ ಅಪ್ಲೋಡ್ ಮಾಡಿ. ಅಲ್ಲಿ ಏನು ಎರರ್ ತೋರಿಸ್ತಿದೆಯಲ್ಲ ಆ ಥರ ಇರಬಾರ್ದು ಫೋಟೋಸು. ಈಗ ನಾನು ಸ್ಯಾರೀಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವ ಸ್ಯಾರಿ ಬೇಕೋ ಆ ಸ್ಯಾರಿನ ಅಪ್ಲೋಡ್ ಮಾಡಿ ನೀವು. ಅದಾದಮೇಲೆ ಸ್ಯಾರಿ ನೇಮು ಪ್ಲಸ್ ಕಲರ್ನ ಪ್ರಾಡಕ್ಟ್ ನೇಮ್ ಏನಿದೆ ಅದನ್ನು ನಾನು ಹಾಕ್ತಾಯಿದ್ದೀನಿ. ಓಕೆನಾ. ನೆಕ್ಸ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ನಾನು ಆಲ್ರೆಡಿ ChatGPTಯಲ್ಲಿ ತೊಗೊಂಡಿದ್ದೀನಿ. ಆ ಇಮೇಜ್ನ ಹಾಕ್ಬಿಟ್ಟು ನಿಮಗೆ ಆ ಪ್ರಾಡಕ್ಟ್ಗೆ ಅದೇ ChatGPTನೇ ಕೊಟ್ಬಿಡುತ್ತೆ ಯಾವ ಥರ ಡಿಸ್ಕ್ರಿಪ್ಷನ್ ಅಂತ ಹೇಳಿಬಿಟ್ಟು. ಆ ಡಿಸ್ಕ್ರಿಪ್ಷನ್ನ ಕಾಪಿ ಮಾಡ್ಕೊಬಿಟ್ಟು ನಾನು ಇದರಲ್ಲಿ ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದು ಪ್ರಾಡಕ್ಟ್ ವೆಯ್ಟು, ನೆಕ್ಸ್ಟ್ ಬ್ಲೌಸ್ದು ನಿಮ್ಮದು ಸಪ್ರೇಟ್ ಬ್ಲೌಸ್ ಇದೆಯಾ, ಅದರಲ್ಲೇ ಬ್ಲೌಸ್ ಬಂದಿದೆಯಾ, ಇದರಲ್ಲಿ ಏನಿದೆ ಪ್ರತಿಯೊಂದೂ ಅಲ್ಲೇ ಕೇಳ್ತಾ ಇರುತ್ತೆ. ಅದರಲ್ಲಿ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡೋದಷ್ಟೇ. ನೀವು ಎಕ್ಸ್ಟ್ರಾ ಏನು ಹಾಕಬೇಕಾಗಿರೋ ಅವಶ್ಯಕತೆ ಇರಲ್ಲ. ಅದಾದಮೇಲೆ ನಿಮಗೆ ಪ್ರೈಸ್ ಬಂದುಬಿಟ್ಟು ನಿಮ್ಮ ಒಂದು ಮಾರ್ಜಿನ್ ಏನಿರುತ್ತೆ ಆ ಪ್ರೈಸ್ನ ನೀವು ಹಾಕ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇದು MRP ಸ್ವಲ್ಪ ನಾವು ಕೊಟ್ಟಿರೋ ಪ್ರೈಸ್ಗಿನ್ನ ಸ್ವಲ್ಪ ಜಾಸ್ತಿನೇ ಇರಲಿ. ಅದಾದಮೇಲೆ ನಿಮಗೆ ಲಾಸ್ಟಲ್ಲಿ ಬಂದುಬಿಟ್ಟು ಈಗ ಪ್ರೈಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಅಮೌಂಟು ನಿಮ್ಗೆ ಅಕೌಂಟ್ಗೆ ಬ್ಯಾಕ್ ಸೆಟಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಅದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಆ ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ಎಲ್ಲ ಕೊಡಿ. ಅದೆಲ್ಲ ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ನಿಮಗೆ ಅಡಿಷ್ನಲ್ ಡೀಟೇಲ್ಸ್ ಕೇಳುತ್ತೆ. ಅಲ್ಲಿ ನಿಮ್ಮದು ಪ್ರಾಡಕ್ಟು ID ಬಂದುಬಿಟ್ಟು ಯಾವುದು ಕಲರ್ ಏನಿರುತ್ತೆ ಅದು ಕಲರ್ ಕೋಡ್ ಹಾಕ್ಬಿಟ್ಟು ನೀವು ಮೆನ್ಷನ್ ಮಾಡಿ. ಅದಾದಮೇಲೆ ಸ್ಯಾರಿದು ಏನು ಬ್ಲೌಸ್ದು ಏನು ಕಲರ್ ಇರುತ್ತೆ ಅದೆಲ್ಲನೂ ಮೆನ್ಷನ್ ಮಾಡಿ. ಸೇಮ್ ಅಲ್ಲಿಗೇನು ಪ್ರಾಡಕ್ಟ್ ಎಲ್ಲ ಪ್ರತಿಯೊಂದು ಅಲ್ಲೇ ಕೊಟ್ಟಿರುತ್ತೆ. ನೀವು ಅದರದ್ದು ಸ್ಯಾರಿದು ಫ್ಯಾಬ್ರಿಕ್ಕು ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿರಿ ಅಷ್ಟೇ. ಬಾರ್ಡರ್ ಇದ್ದರೆ ಬಾರ್ಡರು, ಪ್ರಿಂಟ್ ಇದ್ದರೆ ಪ್ರಿಂಟು, ಆ ರೀತಿ ನಿಮ್ಮ ಹತ್ರ ಇನ್ವೆಂಟ್ರಿ ಎಷ್ಟಿದೆ ಒಂದ್ಸರಿ ನೋಡಿಕೊಂಡು ಇನ್ವೆಂಟರಿನ ಆ್ಯಡ್ ಮಾಡಿ. ಅದಾದಮೇಲೆ ಒಂದ್ಸರಿ ರಿವ್ಯೂ ಕೊಟ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಫೈನಲಾಗಿ ಸಬ್ಮಿಟ್ ಮಾಡಿ.